ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಭಾಗದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಭೂಮಿ ಮತ್ತು ಅಜಿತ್ತು ಎಲ್ಲಾದರೂ ಹೊರಗಡೆ ಓಡಾಡ್ಕೊಂಡು ಬರೋಣ ಅಂತ ಹೇಳಿ ಒಂದು ಸುಂದರವಾದ ಪ್ಲೇಸಿಗೆ ಬರ್ತಾರೆ. ಹಾಗೆ ನಡಿಬೇಕಾದ್ರೆ ಅಜಿತ್ತು ಕೇಳ್ತಾನೆ, ಇಲ್ಲಿ ಏನು ಅಂದರೆ ಭೂಮಿ ಬಗ್ಗೆ, ಅವಳ ಬದುಕಿನ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅವಳು ಆಗ ಹೇಳ್ತಾ ಇರ್ತಾನೆ ಅಜಿತ್ತು, ಒಟ್ಟಾರದಲ್ಲಿ ಗಲಾಟೆ ಆಗಿ ಪೆಟ್ಟಿಗೆ ಕಳೆದೋಗಿರೋಕ್ಕೆ ಸಾಧ್ಯನೇ ಇಲ್ಲ. ಟ್ರಂಕಲ್ಲಿರೋ ವಸ್ತುಗಳು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಅಲ್ಲದೆ ಆ ಟೈಮಲ್ಲಿ ಟ್ರಂಕು ಲಾಕ್ ಆಗಿರಲಿಲ್ಲ. ನನಗೆ ಇದನ್ನೆಲ್ಲ ಕೇಳಿಸ್ಕೊತಾ ಇದ್ದರೆ ನಿನ್ನ ಬಾಲ್ಯದ ವಸ್ತುಗಳು ಮಿಸ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಯಾರೋ ಬೇಕು ಅಂತಲೇ ಆ ವಸ್ತುಗಳನ್ನೆಲ್ಲ ಕಳ್ತನ ಮಾಡಿದ್ದಾರೆ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಸಾಹೇಬ್ರೆ, ಅವತ್ತು ಅಜ್ಜಿ ರೂಮಲ್ಲಿ ಮನಸ್ವಿನಿ ಫೋಟೋ ಕಾಣದೇ ಇರಬೇಕಾದ್ರೂ ನೀವು ಹೀಗೆ ಹೇಳಿದ್ರಿ. ಮನಸ್ವಿನಿ ಫೋಟೋ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಯಾರೋ ಕಳ್ತನ ಮಾಡಿದ್ದಾರೆ ಅಂತ ಹೇಳಿದ್ರಿ. ಅಲ್ಲದೆ ನನ್ನ ವಿಚಾರದಲ್ಲೂ ಅದನ್ನೇ ಹೇಳ್ತಾ ಇದ್ದೀರಲ್ಲ ಸಾಹೇಬ್ರೆ, ನನಗೇನು ಅರ್ಥ ಆಗ್ತಾ ಇಲ್ಲ. ಅಲ್ಲ, ನಾವೇ ಅಲಮಾರಿಗಳು, ನನ್ನನ್ನು ನನ್ನ ಹೆತ್ತವ್ರ ಜೊತೆ ಸೇರಬಾರ್ದು ಅಂತ ಹೇಳಿ ಯಾರೇನು ಯೋಚನೆ ಮಾಡೋಕ್ಕಾಗತ್ತೆ ಅಲ್ವಾ? ನೀವು ಸುಮ್ಮನೆ ಏನೇನೋ ಯೋಚನೆ ಮಾಡ್ತಾ ಇರ್ತೀರ ಅಂತ ಹೇಳಿ ಮುಂದೆ ಭೂಮಿ ಹೋಗ್ತಾಳೆ. ಅವಳು ಹೋಗೋದನ್ನು ನೋಡಿ ಈ ಕಡೆ ಅಜಿತ್ಗೆ ಯೋಚನೆ ಮಾಡ್ತಾಳೆ. ಹೌದಲ್ಲ, ಈಗ ಭೂಮಿ ಅವ್ರ ಎತ್ತವ್ರ ಜೊತೆ ಸೇರಿದ್ರೆ ಯಾರಿಗೇನು ಪ್ರಾಬ್ಲಮ್ ಆಗಬೇಕು? ಅಷ್ಟಕ್ಕೂ ಭೂಮಿ ಎತ್ತವ್ರು ಯಾರು ಅಂತ ಹೇಳಿ ನಾನು ಕಂಡು ಹಿಡಿಲೇಬೇಕು ಅಂತ ಹೇಳಿ ಅಂದ್ಕೊತಾನೆ. ಇದು ನೀವು ಮುಂದಿನ ಸಂಚಿಕೆಗಳಲ್ಲಿ ನೋಡ್ಬೋದು. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಹಾಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು.